ಬೆಳಕಿಗೆ ಬಂದಿದೆ. ಫಿಲ್ಮಿ ಸ್ಟೈಲ್ನಲ್ಲಿ ಸ್ಮಗ್ಲಿಂಗ್ ನಡೆಸ್ತಾ ಇರೋರು ಅಂಧರಾಗಿದ್ದಾರೆ. ಪುಷ್ಪ ಸಿನಿಮಾ ಸ್ಟೈಲ್ನಲ್ಲೇ ಸ್ಮಗ್ಲಿಂಗ್. ಕಂಟೈನರ್ ಒಳಗೊಂದು ಮಿನಿ ಕಂಟೈನರ್, ಹೊರಗೆ ಖಾಲಿ ಡಬ್ಬಿ, ಒಳಗೆ ಎಣ್ಣೆ ಮಾಲ್. ಪುಷ್ಪ ಸಿನಿಮಾದಲ್ಲಿ ರಕ್ತಚಂದನದ ತುಂಡುಗಳನ್ನು ಸ್ಮಗ್ಲಿಂಗ್ ಮಾಡೋದನ್ನ ನೋಡಿದಿರಿ. ಅಲ್ಲಿ ಹಾಲಿನ ಟ್ಯಾಂಕರ್ನಲ್ಲಿ ಕಂಪಾರ್ಟ್ಮೆಂಟ್ ಮಾಡಿಕೊಂಡು ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು. ಆದ್ರೆ ಇಲ್ಲಿನ ಈ ದೃಶ್ಯ ನೋಡಿದ್ರೆ ಒಂದು ಕ್ಷಣ ದಂಗಾಗ್ಬಿಡ್ತೀರಿ. ಈ ಕಂಟೈನರ್ ನೋಡಿದ್ರೆ ಇದು ಯಾವುದೋ ಖಾಲಿ ಡಬ್ಬ ಸಾಗಿಸೋ ಕಂಟೈನರ್ ಅನ್ಕೊಂಡ್ರ? ಅಲ್ಲ, ಇಲ್ಲಿ ಇರೋ ಅಸಲಿ ಕಥೆನೇ ಬೇರೆ. ಇದರಲ್ಲಿದ್ದದ್ದು ಎಣ್ಣೆ, ಅದು ಕೂಡ ಒಂದೆರಡು ಬಾಕ್ಸ್ ಅಲ್ಲ, ಬರೋಬ್ಬರಿ 255 ಮದ್ಯದ ಬಾಕ್ಸ್ಗಳು. ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿಯ ಅಬಕಾರಿ ಕಚೇರಿಯ ಎದುರು. ನಿನ್ನೆ ಖಾನಾಪುರದ ಕಣ್ಕುಂಬಿ ಚೆಕ್ ಪೋಸ್ಟ್ ಬಳಿ ಗೋವಾದಿಂದ ಬರ್ತಾ ಇದ್ದ ಕಂಟೈನರ್ನ ಪರಿಶೀಲಿಸಿದಾಗ ಅಕ್ರಮ ಸಾರಾಯಿ ಸಾಗಿಸ್ತಾ ಇರೋದು ಬಯಲಾಗಿದೆ. ಖತರ್ನಾಕ್ಗಳು ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಖಾಲಿ ಡಬ್ಬ ಸಾಗಿಸುವ ನೆಪದಲ್ಲಿ ಮತ್ತೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಅಕ್ರಮ ಸಾರಾಯಿಯನ್ನ ಸಾಗಿಸ್ತಾ ಇದ್ರು. ಸದ್ಯ 49 ಲಕ್ಷ ರೂಪಾಯಿ ಮೌಲ್ಯದ 255 ಮದ್ಯದ ಬಾಕ್ಸ್, 720 ml 3060 ಅಕ್ರಮ ಮದ್ಯದ ಬಾಟ್ಲಿಗಳನ್ನ ಅಬಕಾರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗೋವಾದಿಂದ ಬರಬೇಕಾದ್ರೆ ಕಣ್ಕುಂಬಿ ಅನ್ನುವಂಥ ಗ್ರಾಮದಲ್ಲಿ ನಮ್ಮ ಅಬಕಾರಿ ತನಿಖಾ ಠಾಣೆ ಇದೆ. ಆ ಅಬಕಾರಿ ತನಿಖಾ ಠಾಣೆಯಲ್ಲಿ ನಮ್ಮ ಪಾಟೀಲ್ ಅವರು, ಇನ್ನೊಬ್ಬರು ಬಸವ ಅಂತಂದೇಳಿ ಕರ್ತವ್ಯ ನಿರ್ವಹಿಸ್ತಾ ಇದ್ದರು, ಮಂಜುನಾಥ್ ಮೆಳ್ಳಿಗೇರಿ ಅಂತ ಇನ್ಸ್ಪೆಕ್ಟರು. ಅವ್ರಿಗೆ ಸಂಶಯ ಬಂದಿದೆ. ಸಂಶಯ ಬಂದಾಗ ಅವರು ಅದನ್ನು ಪರಿಶೀಲನೆ ಮಾಡಿಸಿದ್ದಾರೆ. ಆ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ ಇದರಲ್ಲಿ ನಕಲಿ ಮದ್ಯ ಇದೆ ಅನ್ನೋದು. ಇದು ಗೋವಾದಿಂದ ಬರ್ತಾಯಿತ್ತು, ಮಹಾರಾಷ್ಟ್ರಕ್ಕೆ ಹೋಗ್ತಾಯಿತ್ತು. ಆದರೆ ಇದರಲ್ಲಿರುವಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಇದು ಪ್ಲಾಸ್ಟಿಕ್ ಬಕೆಟು ಅಥವಾ ಬಾಕ್ಸ್ಗಳು, ಸ್ಕ್ರ್ಯಾಪ್ ಅನ್ನೋ ಥರ ಬರೆದಿದ್ರು. ಅಬಕಾರಿ ಪೊಲೀಸರ ಈ ಭರ್ಜರಿ ಕಾರ್ಯಾಚರಣೆಗೆ ಸಾರ್ವಜನಿಕ ವಲಯದಲ್ಲೂ ಅಪಾರ ಪ್ರಮಾಣದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಚಾಲಾಕಿಗಳು ರಂಗೋಲಿ ಕೆಳಗೆ ನುಗ್ಗಿದ್ರೆ ಅಬಕಾರಿ ಅಧಿಕಾರಿಗಳು ಚಾಪೆ ಕೆಳಗೆ ನುಗ್ತಾರೆ. ಬೆಳಗಾವಿನಲ್ಲಿ ರಿಯಲ್ ಪುಷ್ಪ ಬೆಳಕಿಗೆ ಬಂದಿದೆ. ಫಿಲ್ಮಿ ಸ್ಟೈಲ್ನಲ್ಲಿ ಸ್ಮಗ್ಲಿಂಗ್ ನಡೆಸ್ತಾ ಇರೋರು ಅಂಧರಾಗಿದ್ದಾರೆ. ಪುಷ್ಪ ಸಿನಿಮಾ ಸ್ಟೈಲ್ನಲ್ಲೇ ಸ್ಮಗ್ಲಿಂಗ್. ಕಂಟೈನರ್ ಒಳಗೊಂದು ಮಿನಿ ಕಂಟೈನರ್, ಹೊರಗೆ ಖಾಲಿ ಡಬ್ಬಿ, ಒಳಗೆ ಎಣ್ಣೆ ಮಾಲ್. ಪುಷ್ಪ ಸಿನಿಮಾದಲ್ಲಿ ರಕ್ತಚಂದನದ ತುಂಡುಗಳನ್ನು ಸ್ಮಗ್ಲಿಂಗ್ ಮಾಡೋದನ್ನ ನೋಡಿದಿರಿ. ಅಲ್ಲಿ ಹಾಲಿನ ಟ್ಯಾಂಕರ್ನಲ್ಲಿ ಕಂಪಾರ್ಟ್ಮೆಂಟ್ ಮಾಡಿಕೊಂಡು ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು. ಆದ್ರೆ ಇಲ್ಲಿನ ಈ ದೃಶ್ಯ ನೋಡಿದ್ರೆ ಒಂದು ಕ್ಷಣ ದಂಗಾಗ್ಬಿಡ್ತೀರಿ. ಈ ಕಂಟೈನರ್ ನೋಡಿದ್ರೆ ಇದು ಯಾವುದೋ ಖಾಲಿ ಡಬ್ಬ ಸಾಗಿಸೋ ಕಂಟೈನರ್ ಅನ್ಕೊಂಡ್ರ? ಅಲ್ಲ, ಇಲ್ಲಿ ಇರೋ ಅಸಲಿ ಕಥೆನೇ ಬೇರೆ. ಇದರಲ್ಲಿದ್ದದ್ದು ಎಣ್ಣೆ, ಅದು ಕೂಡ ಒಂದೆರಡು ಬಾಕ್ಸ್ ಅಲ್ಲ, ಬರೋಬ್ಬರಿ 255 ಮದ್ಯದ ಬಾಕ್ಸ್ಗಳು. ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿಯ ಅಬಕಾರಿ ಕಚೇರಿಯ ಎದುರು. ನಿನ್ನೆ ಖಾನಾಪುರದ ಕಣ್ಕುಂಬಿ ಚೆಕ್ ಪೋಸ್ಟ್ ಬಳಿ ಗೋವಾದಿಂದ ಬರ್ತಾ ಇದ್ದ ಕಂಟೈನರ್ನ ಪರಿಶೀಲಿಸಿದಾಗ ಅಕ್ರಮ ಸಾರಾಯಿ ಸಾಗಿಸ್ತಾ ಇರೋದು ಬಯಲಾಗಿದೆ. ಖತರ್ನಾಕ್ಗಳು ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಖಾಲಿ ಡಬ್ಬ ಸಾಗಿಸುವ ನೆಪದಲ್ಲಿ ಮತ್ತೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಅಕ್ರಮ ಸಾರಾಯಿಯನ್ನ ಸಾಗಿಸ್ತಾ ಇದ್ರು. ಸದ್ಯ 49 ಲಕ್ಷ ರೂಪಾಯಿ ಮೌಲ್ಯದ 255 ಮದ್ಯದ ಬಾಕ್ಸ್, 720 ml 3060 ಅಕ್ರಮ ಮದ್ಯದ ಬಾಟ್ಲಿಗಳನ್ನ ಅಬಕಾರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗೋವಾದಿಂದ ಬರಬೇಕಾದ್ರೆ ಕಣ್ಕುಂಬಿ ಅನ್ನುವಂಥ ಗ್ರಾಮದಲ್ಲಿ ನಮ್ಮ ಅಬಕಾರಿ ತನಿಖಾ ಠಾಣೆ ಇದೆ. ಆ ಅಬಕಾರಿ ತನಿಖಾ ಠಾಣೆಯಲ್ಲಿ ನಮ್ಮ ಪಾಟೀಲ್ ಅವರು, ಇನ್ನೊಬ್ಬರು ಬಸವ ಅಂತಂದೇಳಿ ಕರ್ತವ್ಯ ನಿರ್ವಹಿಸ್ತಾ ಇದ್ದರು, ಮಂಜುನಾಥ್ ಮೆಳ್ಳಿಗೇರಿ ಅಂತ ಇನ್ಸ್ಪೆಕ್ಟರು. ಅವ್ರಿಗೆ ಸಂಶಯ ಬಂದಿದೆ. ಸಂಶಯ ಬಂದಾಗ ಅವರು ಅದನ್ನು ಪರಿಶೀಲನೆ ಮಾಡಿಸಿದ್ದಾರೆ. ಆ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ ಇದರಲ್ಲಿ ನಕಲಿ ಮದ್ಯ ಇದೆ ಅನ್ನೋದು. ಇದು ಗೋವಾದಿಂದ ಬರ್ತಾಯಿತ್ತು, ಮಹಾರಾಷ್ಟ್ರಕ್ಕೆ ಹೋಗ್ತಾಯಿತ್ತು. ಆದರೆ ಇದರಲ್ಲಿರುವಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಇದು ಪ್ಲಾಸ್ಟಿಕ್ ಬಕೆಟು ಅಥವಾ ಬಾಕ್ಸ್ಗಳು, ಸ್ಕ್ರ್ಯಾಪ್ ಅನ್ನೋ ಥರ ಬರೆದಿದ್ರು. ಅಬಕಾರಿ ಪೊಲೀಸರ ಈ ಭರ್ಜರಿ ಕಾರ್ಯಾಚರಣೆಗೆ ಸಾರ್ವಜನಿಕ ವಲಯದಲ್ಲೂ ಅಪಾರ ಪ್ರಮಾಣದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ.
ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಚಾಲಾಕಿಗಳು ರಂಗೋಲಿ ಕೆಳಗೆ ನುಗ್ಗಿದ್ರೆ ಅಬಕಾರಿ ಅಧಿಕಾರಿಗಳು ಚಾಪೆ ಕೆಳಗೆ ನುಗ್ತಾರೆ. ಬೆಳಗಾವಿನಲ್ಲಿ ರಿಯಲ್ ಪುಷ್ಪ ಬೆಳಕಿಗೆ ಬಂದಿದೆ. ಫಿಲ್ಮಿ ಸ್ಟೈಲ್ನಲ್ಲಿ ಸ್ಮಗ್ಲಿಂಗ್ ನಡೆಸ್ತಾ ಇರೋರು ಅಂಧರಾಗಿದ್ದಾರೆ. ಪುಷ್ಪ ಸಿನಿಮಾ ಸ್ಟೈಲ್ನಲ್ಲೇ ಸ್ಮಗ್ಲಿಂಗ್. ಕಂಟೈನರ್ ಒಳಗೊಂದು ಮಿನಿ ಕಂಟೈನರ್, ಹೊರಗೆ ಖಾಲಿ ಡಬ್ಬಿ, ಒಳಗೆ ಎಣ್ಣೆ ಮಾಲ್. ಪುಷ್ಪ ಸಿನಿಮಾದಲ್ಲಿ ರಕ್ತಚಂದನದ ತುಂಡುಗಳನ್ನು ಸ್ಮಗ್ಲಿಂಗ್ ಮಾಡೋದನ್ನ ನೋಡಿದಿರಿ. ಅಲ್ಲಿ ಹಾಲಿನ ಟ್ಯಾಂಕರ್ನಲ್ಲಿ ಕಂಪಾರ್ಟ್ಮೆಂಟ್ ಮಾಡಿಕೊಂಡು ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು. ಆದ್ರೆ ಇಲ್ಲಿನ ಈ ದೃಶ್ಯ ನೋಡಿದ್ರೆ ಒಂದು ಕ್ಷಣ ದಂಗಾಗ್ಬಿಡ್ತೀರಿ. ಈ ಕಂಟೈನರ್ ನೋಡಿದ್ರೆ ಇದು ಯಾವುದೋ ಖಾಲಿ ಡಬ್ಬ ಸಾಗಿಸೋ ಕಂಟೈನರ್ ಅನ್ಕೊಂಡ್ರ? ಅಲ್ಲ, ಇಲ್ಲಿ ಇರೋ ಅಸಲಿ ಕಥೆನೇ ಬೇರೆ. ಇದರಲ್ಲಿದ್ದದ್ದು ಎಣ್ಣೆ, ಅದು ಕೂಡ ಒಂದೆರಡು ಬಾಕ್ಸ್ ಅಲ್ಲ, ಬರೋಬ್ಬರಿ 255 ಮದ್ಯದ ಬಾಕ್ಸ್ಗಳು. ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿಯ ಅಬಕಾರಿ ಕಚೇರಿಯ ಎದುರು. ನಿನ್ನೆ ಖಾನಾಪುರದ ಕಣ್ಕುಂಬಿ ಚೆಕ್ ಪೋಸ್ಟ್ ಬಳಿ ಗೋವಾದಿಂದ ಬರ್ತಾ ಇದ್ದ ಕಂಟೈನರ್ನ ಪರಿಶೀಲಿಸಿದಾಗ ಅಕ್ರಮ ಸಾರಾಯಿ ಸಾಗಿಸ್ತಾ ಇರೋದು ಬಯಲಾಗಿದೆ. ಖತರ್ನಾಕ್ಗಳು ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಖಾಲಿ ಡಬ್ಬ ಸಾಗಿಸುವ ನೆಪದಲ್ಲಿ ಮತ್ತೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಅಕ್ರಮ ಸಾರಾಯಿಯನ್ನ ಸಾಗಿಸ್ತಾ ಇದ್ರು. ಸದ್ಯ 49 ಲಕ್ಷ ರೂಪಾಯಿ ಮೌಲ್ಯದ 255 ಮದ್ಯದ ಬಾಕ್ಸ್, 720 ml 3060 ಅಕ್ರಮ ಮದ್ಯದ ಬಾಟ್ಲಿಗಳನ್ನ ಅಬಕಾರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗೋವಾದಿಂದ ಬರಬೇಕಾದ್ರೆ ಕಣ್ಕುಂಬಿ ಅನ್ನುವಂಥ ಗ್ರಾಮದಲ್ಲಿ ನಮ್ಮ ಅಬಕಾರಿ ತನಿಖಾ ಠಾಣೆ ಇದೆ. ಆ ಅಬಕಾರಿ ತನಿಖಾ ಠಾಣೆಯಲ್ಲಿ ನಮ್ಮ ಪಾಟೀಲ್ ಅವರು, ಇನ್ನೊಬ್ಬರು ಬಸವ ಅಂತಂದೇಳಿ ಕರ್ತವ್ಯ ನಿರ್ವಹಿಸ್ತಾ ಇದ್ದರು, ಮಂಜುನಾಥ್ ಮೆಳ್ಳಿಗೇರಿ ಅಂತ ಇನ್ಸ್ಪೆಕ್ಟರು. ಅವ್ರಿಗೆ ಸಂಶಯ ಬಂದಿದೆ. ಸಂಶಯ ಬಂದಾಗ ಅವರು ಅದನ್ನು ಪರಿಶೀಲನೆ ಮಾಡಿಸಿದ್ದಾರೆ. ಆ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ ಇದರಲ್ಲಿ ನಕಲಿ ಮದ್ಯ ಇದೆ ಅನ್ನೋದು. ಇದು ಗೋವಾದಿಂದ ಬರ್ತಾಯಿತ್ತು, ಮಹಾರಾಷ್ಟ್ರಕ್ಕೆ ಹೋಗ್ತಾಯಿತ್ತು. ಆದರೆ ಇದರಲ್ಲಿರುವಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಇದು ಪ್ಲಾಸ್ಟಿಕ್ ಬಕೆಟು ಅಥವಾ ಬಾಕ್ಸ್ಗಳು, ಸ್ಕ್ರ್ಯಾಪ್ ಅನ್ನೋ ಥರ ಬರೆದಿದ್ರು. ಅಬಕಾರಿ ಪೊಲೀಸರ ಈ ಭರ್ಜರಿ ಕಾರ್ಯಾಚರಣೆಗೆ ಸಾರ್ವಜನಿಕ ವಲಯದಲ್ಲೂ ಅಪಾರ ಪ್ರಮಾಣದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಚಾಲಾಕಿಗಳು ರಂಗೋಲಿ ಕೆಳಗೆ ನುಗ್ಗಿದ್ರೆ ಅಬಕಾರಿ ಅಧಿಕಾರಿಗಳು ಚಾಪೆ ಕೆಳಗೆ ನುಗ್ತಾರೆ. ಬೆಳಗಾವಿನಲ್ಲಿ ರಿಯಲ್ ಪುಷ್ಪ ಬೆಳಕಿಗೆ ಬಂದಿದೆ. ಫಿಲ್ಮಿ ಸ್ಟೈಲ್ನಲ್ಲಿ ಸ್ಮಗ್ಲಿಂಗ್ ನಡೆಸ್ತಾ ಇರೋರು ಅಂಧರಾಗಿದ್ದಾರೆ. ಪುಷ್ಪ ಸಿನಿಮಾ ಸ್ಟೈಲ್ನಲ್ಲೇ ಸ್ಮಗ್ಲಿಂಗ್. ಕಂಟೈನರ್ ಒಳಗೊಂದು ಮಿನಿ ಕಂಟೈನರ್, ಹೊರಗೆ ಖಾಲಿ ಡಬ್ಬಿ, ಒಳಗೆ ಎಣ್ಣೆ ಮಾಲ್. ಪುಷ್ಪ ಸಿನಿಮಾದಲ್ಲಿ ರಕ್ತಚಂದನದ ತುಂಡುಗಳನ್ನು ಸ್ಮಗ್ಲಿಂಗ್ ಮಾಡೋದನ್ನ ನೋಡಿದಿರಿ. ಅಲ್ಲಿ ಹಾಲಿನ ಟ್ಯಾಂಕರ್ನಲ್ಲಿ ಕಂಪಾರ್ಟ್ಮೆಂಟ್ ಮಾಡಿಕೊಂಡು ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು. ಆದ್ರೆ ಇಲ್ಲಿನ ಈ ದೃಶ್ಯ ನೋಡಿದ್ರೆ ಒಂದು ಕ್ಷಣ ದಂಗಾಗ್ಬಿಡ್ತೀರಿ. ಈ ಕಂಟೈನರ್ ನೋಡಿದ್ರೆ ಇದು ಯಾವುದೋ ಖಾಲಿ ಡಬ್ಬ ಸಾಗಿಸೋ ಕಂಟೈನರ್ ಅನ್ಕೊಂಡ್ರ? ಅಲ್ಲ,